ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಅಲ್ಲಿ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದರೂ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬಹುದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನ್ ಆಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇನೆ. ನಿಮ್ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿರ್ತಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಏಜ್ ಅಪ್ಪೆ ಆಟೋನಾ? ಹೌದು ಸರ್. ಗೂಡ್ಸ್ ಗಾಡಿ. ಹೌದೌದು ಓಕೆ, ಮಾಡಲು ಸರ್? ಸರ್ 15 ಮಾಡಲು, 15 ಎಂಡು 12. 15 ಎಂಡು. 12ನೇ Okay. ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು. ಓಕೆ. ಓನರು? ಸರ್ ಓನರ್ 2ನೇ ಓನರು. ಓಕೆ. ಕಿಲೋಮೀಟರ್ ರನ್ನಿಂಗ್ ಇದೆ ಸರ್, ಎಷ್ಟು ಹೊಡಿದೆ ಏನಂತ? ಸರ್ 48 ಚಿಲ್ಲರೆ ಏನೋ ಓಡಿದೆ ಅದು. ಓಕೆ. ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವೆ ಸರ್? ಸರ್ ಇಲ್ಲ ಸರ್, ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇಲ್ಲ. ಹಾಂ. ಗಾಡಿ ಪ್ರಾಬ್ಲಮ್ ಏನೂ ಇಲ್ಲ. ಓಕೆ. ಈಗ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ, ಗಾಡಿ ರನ್ನಿಂಗ್ ಇದೆ? ಗಾಡಿ ರನ್ನಿಂಗ್ ಇದೆ. ನಿಲ್ಸಿದ್ದ ನಾವು ಗಾಡಿ. ಹಾಂ. ಈಗ ಮೊನ್ನೆ ಅಷ್ಟೇ ನಮ್ಮದು ಬಟ್ಟೆ ವ್ಯಾಪಾರ ಮಾಡೋದು. ಹ್ಞೂ. ಅದು ಬಟ್ಟೆ ವ್ಯಾಪಾರ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ದು ಒಂದು ಟಾಟಾ ಎಸಿ ಇತ್ತು, ಅದನ್ನ ಸೇಲ್ ಮಾಡ್ದೋ. ಇದನ್ನ ನಿಂತಿತ್ತಲ್ಲ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ಕೊಂಡು, ಹ್ಞೂ. ಅದು ಟಾಟಾ ಎಸಿಗೂ ಆಟೋಗೂ ನಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಹ್ಞೂ. ಅದರಿಂದಾಗಿ ಇದನ್ನ ಸೇಲ್ ಕೊಟ್ಬಿಟ್ಟು ಬೇರೆ ಗಾಡಿ ತರೋಣ ಅಂತ. ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಸರ್ ಗಾಡೀಲಿ? ಸರ್ ಟೈರ್ ಎಲ್ಲ 40% ಇದೆ, ಹ್ಞೂ. 30% 40% ಇದೆ. ಓಕೆ. ಈಗ ಇಂಜಿನ್ ಎಲ್ಲ ಚೆನ್ನಾಗಿದೆ? ಇಂಜಿನ್ ಎಲ್ಲ ಫ್ರೆಶ್ ಇಂಜಿನ್ ಸರ್. ಹ್ಞೂ. ಯಾವ್ದಾದ್ರು ಟಿಂಕರ್ ಕೆಲಸ ಇದೆ ಸರ್ ಬಾಡಿ? ಇಲ್ಲ ಇಲ್ಲ ಸರ್, ₹1 ಖರ್ಚಿಲ್ಲ ಸರ್. ಒಟ್ಟು ಎಲ್ಲ ರೆಡಿ ಮಾಡಿಸಿದ್ದು ಸರ್. ಈಗ ಗಾಡಿ ಇದನ್ನ ಐಟಮ್ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ತೋ. ಹ್ಞೂ. ಬಟ್ ಅದು ಟಾಟಾ ಎ ಸಿ ದೊಡ್ಡದಾಗಿರ್ತಲ್ಲ, ಇದು ಚಿಕ್ಕದಾಗೈತೆ, ನಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಹ್ಞೂ. ಹೆವಿ ಬಟ್ಟೆ ಇರುತ್ತೆ, ಅದರಿಂದಾಗಿ ಅಡ್ಜಸ್ಟ್ ಆಗ್ತಾ ಇಲ್ಲ ಅಷ್ಟೇ. ಓಕೆ. ಈಗ ತೊಗೊಳೋರಿಗೆ ಎಫ್ ಸಿ ಇನ್ಸೂರೆನ್ಸ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ಏನು ತೊಗೊಂಡವ್ರೆ ಮಾಡಿಸ್ಕೊಬೇಕಾಗುತ್ತಾ? ಇಲ್ಲ ಸರ್, ಅವರೇ ಮಾಡಿಸ್ಕೋಬೇಕು. ಹ್ಞೂ. ಇಲ್ಲ ತಗೊಂಡು ನೀವೇ ಮಾಡಿಸ್ಕೊಡಿ ಅಂತಂದರೆ ಹ್ಞೂ. ಅದಕ್ಕೆ 10,000 ಜಾಸ್ತಿ ಆಗುತ್ತೆ ಅಷ್ಟೇ. ಓಕೆ. ಎಫ್ ಸಿ ಇನ್ಸೂರೆನ್ಸ್ ಮಾಡಿಸ್ಕೊಡೋಕ್ಕೆ 10,000 ಎಕ್ಸ್ಟ್ರಾ ತೊಗೊಳ್ತೀರಾ? ಹೌದು ಓಕೆ. ಗಾಡಿ ಲೊಕೇಶನ್ ಸರ್ ಇದು? ಸರ್, ಚಂದ್ರಾಯಪಟ್ಟಣದ ಹತ್ರ ನುಗ್ಗೇಹಳ್ಳಿ ಅಂತ. ಚನ್ನರಾಯಪಟ್ಟಣ ನುಗ್ಗೇಹಳ್ಳಿ. ಹೌದು. ಓಕೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆದು ಒರಿಜಿನಲ್ಲು? ಹೌದೌದು ಸರ್, ನನ್ನ ಹತ್ರನೇ ಇದೆ. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್ 1,20 ಹೇಳ್ತೀನಿ ಸರ್. 1,20,000 ಹೇಳ್ತಿದ್ದೀರಾ? ಹೌದೌದು. ವಿತೌಟ್ ಎಫ್ ಸಿ ಇನ್ಸೂರೆನ್ಸು? ಹೌದು. ಓಕೆ. ಅದರಲ್ಲಿ ಏನಾದರೂ ನೆಗೋಷಿಯಬಲ್ ಆಗುತ್ತಾ? ಸರ್ ಒಂದು 5-10 ಕಮ್ಮಿ ಆಗುತ್ತೆ ಸರ್. ಓಕೆ. ಆಲ್ಮೋಸ್ಟ್ 1,20 ಕೊಟ್ಟರೆ ನೀವು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀರಾ? ಹೌದೌದು. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಇದೇ ಹಾಕಿರಿ ಸರ್. ಸರಿ ಸರ್, ಓಕೆ.